ಅಂಜಲಿ 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 ನಿನ್ ಜೊತೆಯಲ್ಲೇ ಈ ಮನೆಯಲ್ಲಿ ನನಗಿದ್ದ ಗೌರವ ಪ್ರೀತಿ ಕೂಡ ಹೊಟ್ಟೋಯ್ತು. ಎಲ್ಲರೂ ನನ್ನ ಕಾಲ್ ಕಸದ ಹಾಕಿ ನೋಡಕ್ ಶುರು ಮಾಡಿದ್ರು. ನನ್ನನ್ನ ತುಚ್ಛವಾಗಿ ನೋಡಕ್ ಶುರು ಮಾಡ್ಬಿಟ್ರು. ನೀನು ಈ ಮನೆಗೆ ಬರೋದಕ್ಕಿಂತ ಮುಂಚೆ ನನ್ನ ಪರಿಸ್ಥಿತಿ ಹೀಗಿರ್ಲಿಲ್ಲ. ಈಗ ನಿನಗೆ ಮಗು ಇಲ್ಲ, ನನ್ನಮ್ಮ ನನ್ನ ಬಿಟ್ಟು ಹೊಟ್ಟೋಗಿದ್ದಾಳೆ. ಅಮ್ಮ, ನನ್ನ ನಿನ್ನ ಮಗಳು ಅನ್ಕೊಂಡಮ್ಮ. ನಾನು ಗುಡ್ಗಲ್ ಹಾಕ್ತೇನೆ ಅಮ್ಮ, ಪ್ಲೀಸ್ ಅಮ್ಮ. ನೀನು ನಮ್ಮ ಆಗಮ್ಮ, ಪ್ಲೀಸ್ ಅಮ್ಮ. ನನ್ನಮ್ಮ ಆಗಮ್ಮ, ಪ್ಲೀಸ್. ಅಮ್ಮ ಇರಮ್ಮ, ನಮಸ್ಕಾರ ಮಾಡ್ತೀನಿ. ಅಯ್ಯಯ್ಯೋ, ನಾನು ಅಮ್ಮನಿಗೆ ಆಯಿಂಟ್ಮೆಂಟ್ ಹಚ್ಚದೆ ಮರ್ತು ಬಿಟ್ಟಿದ್ನಲ್ಲಪ್ಪ. ಅಜ್ಜಿ ಅಜ್ಜಿ ಯಶೋಧ, ಯಾಕಿಷ್ಟು ಲೇಟ್ ಮಾಡಿದೆ? ನಾನು ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನ ಪೂಜೆ ಕರ್ಕೊಂಡು ಹೋಗಲ್ವಾ? ಕರ್ಕೊಂಡು ಹೋಗ್ತೀನಿ ಅಜ್ಜಿ, ಆದ್ರೆ ಅದಕ್ಕೂ ಮುಂಚೆ ನನ್ಗೊಂದು ವಿಷಯ ಹೇಳಿ. ಏನದು? ನಿನ್ ಧ್ವನಿ ಯಾಕೋ ಗಾಬರಿಲಿದ್ದಾಗಿದೆ. ಅಜ್ಜಿ, ನೆನೆ ನಿಮ್ಗೆ ಊಟ ಮಾಡಿಸ್ಬೇಕಾದ್ರೆ ಯಾರೋ ಬಂದ್ರು ಅಂತ ಹೇಳಿದ್ರಲ್ಲ, ಯಾರದು? ನಿಮ್ ಹತ್ರ ಯಾರಾದ್ರೂ ಬರ್ತಾರಾ? ನಾನು ಬರ್ತೀನಿ, ಅದೇ ನನ್ನ ಅಜ್ಜಿ ಕಾಣಿಸೋದೇ ಇಲ್ಲ. ಯಾರು ಯಾರು ಮಾತಾಡಿದ್ದು? ಅಜ್ಜಿ, ಇಲ್ಲಿ ಯಾರಿದ್ದಾರೆ? ನಾನೇ ನಿಮ್ ಜೊತೆ ಮಾತಾಡ್ತಾ ಇರೋದು. ಇಲ್ಲ, ಇಲ್ಲಿ ಯಾರೋ ಇದ್ದಾರೆ. ಹೇಳಿ, ಯಾರು ಮಾತಾಡಿದ್ದು? ನಾನಜ್ಜಿ, ಅಂಜಲಿ. ನನ್ನ ಮಾತು ಕೇಳಿಸ್ತಿದ್ಯಾ ಅಜ್ಜಿ? ಅಜ್ಜಿ, ನೀವ್ ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಇಲ್ಲಿ ಯಾರು ಇದ್ದಾರೆ,
ಯಾಕೆ ನಿಂಗೆ ಅವ್ರ ಧ್ವನಿ ಕೇಳಿಸ್ಲಿಲ್ವಾ? ಇಲ್ಲ ಅಜ್ಜಿ, ನನ್ಗೆ ಯಾರ ಮಾತು ಕೇಳಿಸ್ತಾ ಇಲ್ಲ, ನನ್ಗೆ ಯಾರು ಕಾಣಿಸ್ತಾನೂ ಇಲ್ಲ. ಅಮ್ಮ, ನಾನು ಅಂಜಲಿ ಕೂಗ್ತಿದ್ರೆ ಹೆದರ್ಕೊಂಡು ಬಂದಲ್ಲ, ನಿಂಗೆ ಕಾಲು ನೋವು ಆಗ್ಲಿಲ್ವಾ? ನೋಡು, ನನಗಂತೂ ಚೆನ್ನಾಗಿ ಕೇಳಿಸ್ತಿದೆ. ಯಾರೋ ಮಾತಾಡ್ತಾ ಇದ್ದಾರೆ. ಅಯ್ಯೋ ಅಮ್ಮ, ನಾನು ಮಾತಾಡ್ತಿರೋದೇ ಕೇಳಿಸ್ತಿಲ್ವಲ್ಲಪ್ಪ, ಏನ್ ಮಾಡೋದೀಗ? ಇರಮ್ಮ, ಬಂದೆ, ನಿಂಗೆ ಗೊತ್ತಾಗೋಂಗ್ ಮಾಡ್ತೀನಿ. ನೋಡು, ಅವಳು ಹೋದ್ಲು ಅನ್ಸುತ್ತೆ. ಒಂದ್ಸರಿ ಅಕ್ಕ ಅತ್ತಿಗೆಗೆ ಯಾವ ಹೆಲ್ಪ್ ಮಾಡಬೇಡ ಅಂತಾಳೆ, ಇನ್ನೊಂದ್ಸಲ ಎಲ್ಲ ಕೆಲಸ ನನ್ನ ತಲೆಗೆ ಕೊಡ್ತಾಳೆ. ಈ ಅಕ್ಕನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಮದುವೆ ಆದ ಗಂಡಸರು ಪಾತ್ರೆ ತೊಳಿತಾರೆ ಅಂತ ಅಂದ್ಕೊಂಡಿದ್ದೆ. ಮದುವೆ ಆಗದಿರೋ ನಾನು ಈ ಪಾತ್ರೆ ಹೊರೋ ಸ್ಥಿತಿ ಬಂದಿದೆ. ಎಲ್ಲ ನನ್ನ ಕರ್ಮ. ಅಯ್ಯಯ್ಯೋ, ಸಾರಿ, ಪಾತ್ರೆನ ಬೀಳ್ಸ್ಬಿಟ್ಟೆ, ನಾನು ನೋಡಿಲ್ಲ. ಇನ್ನು ಯಾರು ಪೂಜೆಗೆ ಬಂದಿಲ್ವಾ? ಛೇ, ಇವ್ರನ್ನೆಲ್ಲ ಕೈ ಹಿಡಿದು ಕಾಲು ಹಿಡಿದು ಕರ್ಕೊಂಬರ್ಬೇಕು. ಪ್ರಸಾದ ರೆಡಿ ಆಯ್ತೋ ಇಲ್ವೋ? ರಾಗಿಣಿ, ರಾಗಿಣಿ, ಅಮ್ಮಂಗೆ ನಾನು ಅಂಜಲಿ ಅಂತ ಗೊತ್ತಾಗಕ್ಕೆ ಏನ್ ಮಾಡುದು? ಯಾರು ನನಗೆ ಗುದ್ದಂಗೆ ಆಯ್ತಲ್ಲ, ಇದು ಗ್ಯಾರಂಟಿ ಭೂತಾನೆ. ಇದು ನನ್ನ ಬೆನ್ನಿಂದನೇ ಬಿದ್ದಿದೆ. ನಾನು ಮಾಡೋದನ್ನೆಲ್ಲ ನೋಡಿಕೊಂಡು ಇಲ್ಲೋ ನಿಂತಿದೆ ಅಂತ ಕಾಣುತ್ತೆ. ಅಕ್ಕ, ಈ ಮನೆಗೆ ಬರೋದು ಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ದೆ. ನನ್ನ ಮಾತು ಕೇಳ್ದೆ ಆಟ ಮಾಡಿ ಇಲ್ಲಿಗೆ ನಮ್ಮನ್ನೆಲ್ಲ ಬಲಿ ಕೊಡಕ್ಕೆ ಕರ್ಕೊಂಬಂದಿದ್ಯಾ? ಏನಾದರೂ ಹೇಳಿದ್ರೆ ಭೂತ ಓಡಿಸ್ತೀನಿ ಅಂತ್ಯ. ಹಾಳಾದ ಭೂತ ನಿನಗೆ ಮಾತ್ರ ಕಿರಿಕ್ ಮಾಡಲ್ಲ, ನನ್ನ ಹತ್ರ ಬಂದು ಜೀವ ತಿನ್ನುತ್ತೆ. ಅಯ್ಯೋ ಅಕ್ಕ, ಮೊದಲು ಈ ಭೂತನ ಓಡಿಸಿ ನನ್ನ ಜೀವ ಉಳಿಸು, ಇಲ್ಲ ಅಂದರೆ ನಾನು ಈ ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ. ಅಯ್ಯೋ ಪಾಪ, ಆ ಪುಕ್ಲಂಕರನ್ನು ಪಾತ್ರೆ ಎತ್ಕೊಂಡೇ ಇಲ್ಲ, ಎದುರ್ಕೊಂಡಿದ್ದಾನೆ ಅನ್ಸುತ್ತೆ. ನಾನೇ ಜೋಡಿಸ್ಬಿಡ್ತೀನಿ. ಅಸ್ಪುಸ್ ಲಿಂಬು ಜ್ಯೂಸ್. ಏ ಪತ್ರೆಗಳೇ, ಪ್ಲೀಸ್ ನೀವು ಮೊದಲಿನ ಥರ ಜ್ಯೂಸ್ ಕೊಡಿ ಪ್ಲೀಸ್ ಪ್ಲೀಸ್. ಅಯ್ಯೋಯ್ಯೋ, ಆ ಭೂತ ಪಾತ್ರಗಳೆಲ್ಲ ಜೋಡಿಸಿಟ್ಬಿಟ್ಟಿದೆ. ಅಂದ್ರೆ ಅದಿಲ್ಲೇ ಎಲ್ಲೋ ಇದೆ ಅಂತ ಕಾಣುತ್ತೆ. ವೆಂಕಟೇಶ್ವರ ವೆಂಕಟೇಶ್ವರ ವೆಂಕಟೇಶ್ವರ, ಕಾಪಾಡಪ್ಪ ಕಾಪಾಡಪ್ಪ, ವೆಂಕಟೇಶ್ವರ ಕಾಪಾಡಪ್ಪ ನನ್ನ ಪ್ಲೀಸ್.
ಅಜ್ಜಿ ನಿಜವಾಗ್ಲೂ ನಿಮ್ ರೂಮ್ಗೆ ಯಾರಾದ್ರೂ ಬರ್ತಾರಾ? ಹೌದು, ಆವಾಗ ಒಂದು ಧ್ವನಿ ನನಗೆ ಕೇಳುತ್ತೆ. ನನ್ನ ಕೋಣೆಗೆ ಯಾರೋ ಬರ್ತಾರೆ. ಅದು ಒಂದು ಹುಡುಗಿ ಅಂತ ಅನ್ಸುತ್ತೆ. ಅವಳು ಚಟಪಟ ಅಂತ ಅರಳು ಹುರಿದಾಗ ಮಾತಾಡ್ತಾಳೆ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ? ಅಜ್ಜಿ ಇದು ಭೂತದ ಮನೆ ಇರಬೇಕು. ಅದಕ್ಕೆ ಭೂತದ ಜಷ್ಟೇ ನಡೀತಾ ಇದೆ. ಅಮ್ಮ ನನ್ ಭೂತ ಅಂತಿದ್ಯಾ? ನನ್ ಭೂತ ಅಲ್ಲಮ್ಮ, ಅಂಜಲಿ ಅಂಜಲಿ. ಅಗೋ ಬಂದ್ರು ಅಂತ ಕಾಣುತ್ತೆ. ಅಜ್ಜಿ ಅಜ್ಜಿ ಭೂತ ಅಜ್ಜಿ. ಅಮ್ಮ ನನ್ ಭೂತ ಅಲ್ಲಮ್ಮ, ಕಾಣ್ಲಿ ಅಂತ ಇಲ್ಲಿ ಬಂದಿದ್ದೀನಿ ನೋಡಮ್ಮ. ಅಂಜಲಿ ಅಂಜಲಿ. ಅಯ್ಯೋ ಅಜ್ಜಿ ಭೂತ. ಅಯ್ಯೋ ಪದೇ ಪದೇ ಭೂತ ಅಂತ ಯಾಕೆ ಹೇಳ್ತಾ ಇದೀಯಾ? ಅದ್ರ ಹೆಸರು ಅಂಜಲಿ ಅಂತೆ. ಅಜ್ಜಿ ಅಜ್ಜಿ ಅದು ಭೂತ ಅಲ್ವಾ? ನಿಮಗೆ ಗೊತ್ತಾ? ಗೊತ್ತು, ಅದು ಅಂಜಲಿ. ಅಂಜಲಿ ಅಂತ ಹೇಳಿದ್ದು ನನಗೆ ಚೆನ್ನಾಗಿ ಕೇಳಿಸ್ತು. ನಾನು ಅಂದ್ಕೊಂಡಿದ್ದು ನಿಜ. ಅದು ಒಂದು ಪುಟ್ಟ ಮಗುವಿನ ಧ್ವನಿ. ಅಮ್ಮ ನೀರು ಸಾಕ ನೋಡು. ಇನ್ನು ಸ್ವಲ್ಪ ಹಾಕು ನೋಡೋಣ. ಸಾಕ? ಇನ್ನೊಂಚೂರು ಹಾಕಿ, ಅಷ್ಟೊಂದು ತರಕಾರಿ ಇದೆಯಲ್ಲ. ಸಾಕು 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 ಸಾಕು. ತಿರುಗಿಸು ತಿರುಗಿಸು. ಹೋಗಮ್ಮ. ಪಾಪ ಕಣೆ ನೀನು, ನಿನ್ಗಿದೆಲ್ಲ ಅಭ್ಯಾಸ ಇಲ್ಲ. ನೀನು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು ಕಣೆ. ಏನು ಮಾಡೋದು, ಎಲ್ಲಾನು ನಿಮ್ಮ ಅದಕ್ಕೆ ತಲೆ ಕಟ್ಟಿ ನೆಮ್ಮದಿಯಾಗಿರೋಣ ಅನ್ಕೊಂಡೆ. ಹಾಳಾದವಳು. ಆ ನೆಮ್ಮದಿ ಸಂತೋಷ ನಮ್ಗೆ ಎಲ್ಲಿದೆ ಹೇಳು? ನಾವೀಗ ಕೇಳ್ಕೊಂಬಂದಿದ್ರು ತಾನೆ. ತಿರುಗಿಸು. ಇಷ್ಟು ಕೆಟ್ಟೋರು ಇವರು. ಕೇಳ್ಕೊಂಬಂದಿರೋದು ವಿಧಿ ಹಣೆ ಬರಹ ಗ್ರಾಚಾರ ಅಂತ ಕೂತ್ಕೊಂಡ್ರೆ ನಾವು ಸೋಲು ಒಪ್ಕೊಂಡಾಗೆ. ನಿನಗೆ ಒಳ್ಳೆ ಸೊಸೆನ ಆರ್ಸಕ್ ಬರಲಿಲ್ಲ ಅಂತ ಹೇಳು. ಏನೇ ನಿನ್ನ ಮಾತಿನರ್ಥ? ಆ ಚಿಕ್ಕಮ್ಮ ನೋಡಮ್ಮ ಎಂಥ ಸೊಸೆ ತಂದಿದ್ದಾಳೆ ಅಂತ. ಆ ನಿತ್ಯ ಈಗಲೇ ಸಾಸಿವೆ ಥರ ಸಿಡಿ ಸಿಡಿ ಅಂತ ಸಿಡಿತಾಳೆ. ನೀನು ಕೆಲ್ಸಕ್ಕೆ ಬಾರ್ದಿರೋಳನ್ನ ಕರ್ಕೊಂಡು ಬಂದು ಅಣ್ಣನ ಕಟ್ಟಿದ್ಯಾ. ನನಗೇನೇ ಗೊತ್ತಿತ್ತು ಆ ಮೂದೇದು ಹೀಗಾಗುತ್ತೆ ಅಂತ. ಛೇ, ಉಪ್ಪಾಕಿದ್ದೀನಿ. ಎಷ್ಟು ಹಾಕ್ಬೇಕು ಅಂತ ನನಗೆ ಗೊತ್ತಾದ್ರೆ ತಾನೆ. ನೀನು ಹಾಕು, ನಾನು ಹೇಳ್ತೀನಿ.
ಶೋ ಹಾಕು ಹಾಕು ಇನ್ನೊಂಚೂರು ಹಾಕು ಸಾಕು 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 ತಿರ್ಗಿಸು ತಿರ್ಗಿಸು. ಇರಮ್ಮ. ಶೋ ಅಮ್ಮ ನನ್ನ ಸೀರೆ ಹಾಳಾಗತ್ತೆ, ನಾನು ಬೆವರ್ತಾ ಇದ್ರಿ, ಒರೆಸು ಸ್ವಲ್ಪ. ಅಯ್ಯೋ ಇದೆಲ್ಲ ನನಗೆ ಅಭ್ಯಾಸ ಇಲ್ಲ. ಏನು ಮಾಡೋದೆ ಚಿನ್ನಿ, ನಾನು ತಿಂಡಿ ತಿಂದ್ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ನಾನೇ ಪ್ರಸಾದ ಮಾಡ್ತಿದ್ದೆ. ನಿಮ್ಮ ಮತ್ಕೇನೋ ಕೈ ಸುಟ್ಕೊಂಡೆ ಅಂತ ಕಳ್ಳಪ ಮಾಡಿ ನಮ್ಮ ತಲೆ ಕಟ್ಟದ್ಲು. ನೀನೊಬ್ಳೆ ಕಣೆ ಈಗೇನು ತಿಂದೆ ಉಪವಾಸ ಇರೋದು, ಪ್ಲೀಸ್ ಮಾಡು. ಮೆತ್ಗೆ ಕಣೆ, ಕೈ ಮೇಲೆ ಹಾಕೊಂತೀಯಾ? ಹಿಡ್ಕೊಮ್ಮ ಒಂಚೂರು. ಮುಟ್ಬಾರ್ದು ಕಣೆ, ತಿಳಿಸು. ಮುಟ್ಟೋದಿದ್ರೆ ನಾನು ಮಾಡ್ತಿರ್ಲಿಲ್ವಾ? ಹಾಗೆ ಆಗಬೇಕು. ನೀವು ಅಮ್ಮನ್ನೇ ಆಡ್ಕೊಂತೀರಾ? ಕೆಲಸ ಮಾಡಿದ್ರೆ ಅಷ್ಟು ಸುಲಭ ಅನ್ಕೊಂಡಿದ್ದೀರಾ? ಈ ಮನೆ ಸೊಸೆ ಅಂದ್ರೆಲ್ಲ ಒಬ್ರಿಗಿಂತೊಬ್ರು ಕಿಲಾಡಿಗಳು. ನಿನ್ ದೊಡ್ಡ ಸೊಸೆ ಕಾಲ್ ಮೇಲೆ ಪಾಯಸ ಬಿತ್ತು ಅಂತ ನಾಟಕ ಮಾಡ್ಕೊಂಡು ಹೊರಟೋದ್ಲು. ಇನ್ನೊಬ್ಳು ನಾನು ಬೆಳಗ್ಗೆನೆ ಕಂಟು ಪೂರ್ತಿ ತಿಂಡಿ ತಿಂದಿದ್ದೀನಿ ಅಂತ ನನ್ನ ಮುಖ ನೋಡಿ ನಗ್ತಾಳೆ. ಈ ಮನೆಯಲ್ಲಿ ನಮ್ಗಳಿಗೆ ಯಾರ್ದು ಭಯನೇ ಇಲ್ಲ. ಯಾಕಮ್ಮ ನಾಟಕ ಮಾಡ್ತಾಳೆ ಅಂತೀರಾ? ಅವ್ರಿಗೆ ನಿಜವಾಗ್ಲೂ ಕಾಲ್ ಸುಟ್ಟಿದೆ. ನಿಮ್ಗೂ ಕಾಲ್ ಸುಟ್ಟಿದ್ರೆ ಗೊತ್ತಾಗುತ್ತೆ ಎಷ್ಟು ನೋವಿರುತ್ತೆ ಅಂತ. ಭಯ ಹೇಗೆ ಬರ್ಬೇಕು ಹೇಳು? ಸರಿಯಾಗಿ ಚುರುಕು ಮುಟ್ಸ್ಬೇಕು ಕಣೆ, ಆಗ್ಲೇ ನಮ್ ಕಂಡ್ರೆ ಭಯ ಆಗೋದವ್ರು. ಸಮಯ ಬರ್ಲಮ್ಮ, ಬರೀ ಚುರುಕು ಮುಟ್ಸೋದಲ್ಲ, ಬರೇನೆ ಹಾಕ್ತೀನಿ. ಬರೇ ಆಗ್ತೀಯಾ? ನೋಡು, ಈಗ ನೀನ ಕೈ ಸುಟ್ಕೊಂಡೆ ಬೇರೆಯವ್ರಿಗೆ ತೊಂದರೆ ಮಾಡಿದ್ರೆ ದೇವರು ಹಿಂಗೆ ಮಾಡೋದು. ಇದರಲ್ಲಿ ಕೈ ಇಡು, ಕೈ ಇಡಿ, ಒಳಗಡೆ ಮುಳುಗ್ಸು. ಅಮ್ಮ ಇನ್ನು ಉರಿತಾನೆ ಇದೆ. ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಮಂತ್ರವಾದಿ ಅತ್ತೆ, ಅಮ್ಮ ಡ್ರಾಮಾ ಮಾಡ್ತಿದ್ದಾಳೆ ಅಂದ್ರಿ, ಈಗ ನೀನ್ ಡ್ರಾಮಾ ಮಾಡ್ತಿದ್ದಕ್ ಸರಿನಾ? ಈಗ ಗೊತ್ತಾಯ್ತಾ ಅಮ್ಮಂಗೆ ಎಷ್ಟು ನೋವಾಗಿದೆ ಅಂತ? ಅಮ್ಮ ಬಾಳೆಹಣ್ಣು ತಿಂದ್ರು ಅಂತ ಸುಮ್ನೆ ಹೇಳಿದ್ಯಲ್ಲ, ಅದಕ್ಕೆ ಗಣೇಶ ಶಾಪ ಕೊಟ್ಟಿದ್ದಾನೆ. ಅಮ್ಮ ಏನ್ ಮಾಡ್ತಿದ್ದಾಳೆ ನೋಡ್ತೀನಿ. ಅಮ್ಮಂಗೆ ಹೇಳ್ಬೇಕು ಈ ಮಂತ್ರವಾದಿ ಅತ್ತೆನೂ ಕೈ ಸುಟ್ಕೊಂಡಿದ್ದಾಳೆ ಅಂತ. ಯಶೋಧ, ಇನ್ನೂ ಏನೇ ಯೋಚನೆ ಮಾಡ್ತಿದೀಯಾ? ಅದು ಮಗು ಅಂತ ನಾನು ಹೇಳಿದ್ದಲ್ವಾ? ಮಗುನ? ಯಾವ ಮಗು? ಇಲ್ಲಿಗೆ ಹೇಗೆ ಬರುತ್ತೆ ಅಜ್ಜಿ? ಆ ಮಗು ಮಾತು ನನಗೆ ಯಾಕೆ ಕೇಳಿಸ್ತಾ ಇಲ್ಲ? ಅದೇನೋ ನನಗೂ ಗೊತ್ತಿಲ್ಲ, ಆದರೆ ನಂಗೆ ಮಾತ್ರ ಆ ಮಗು ಮಾತಾಡೋದು ಸ್ಪಷ್ಟವಾಗಿ ಕೇಳುತ್ತೆ. ಅಮ್ಮ ಅಮ್ಮ ಉರಿತಾ ಇದೆ. ಐ ಕಾಂಟ್ ಟಾಲರೇಟ್. ಅಮ್ಮ ಏ ಯಶೋಧ, ಎಲ್ಲಿ ಹೋದೆ? ಅಜ್ಜಿ, ಅಲ್ಲಿ ರಾಗಿಣಿ ಏನೋ ಕಿರ್ಚಾಡ್ತಾ ಇದ್ದಾಳೆ, ಅದೇನು ಅಂತ ನೋಡ್ಕೊಂಡು ಬರ್ತೀನಿ. ಈಚೀಚೆಗೆ ನಿನಗೂ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಆ ರಾಗಿಣಿ ಭಾಮಿನಿ ತರಹ ಏನಾದರೂ ಒಂದು ನೆಪ ಮಾಡಿಕೊಂಡು ನನ್ನನ್ನು ದೂರ ಇಡೋಕೆ ನೋಡ್ತಾ ಇದೀಯ. ಅಯ್ಯೋ ಇಲ್ಲ ಅಜ್ಜಿ, ನಿಮ್ಮ ಸೇವೆ ಮಾಡೋದ್ರಲ್ಲಿ ನನಗೆ ಯಾವ ಬೇಜಾರು ಇಲ್ಲ. ಅದರಲ್ಲಿ ನಿಜವಾಗ್ಲೂ ರಾಗಿಣಿ ಕಿರ್ಚಾಡ್ತಾ ಇದ್ದಾಳೆ. ಅವಳು ಕಿರ್ಚಾಟ ಕೂಗಾಟ ಎಲ್ಲ ಇದ್ದದ್ದೆ, ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಸರಿ, ಈಗ ನಾನು ಏನು ಮಾಡಬೇಕು? ಸ್ವಲ್ಪ ಈ ಕಾಲು ಒತ್ತೀಯ? ಯಾಕೋ ಮರಗಟ್ಟದಾಗ ಆಗೋಗ್ಬಿಟ್ಟಿದೆ. ನಿಧಾನ.
ಬೇಜಾರಾಗ್ತಿದೀಯಾ? ಇಲ್ಲ ಅಜ್ಜಿ. ನಂಗೆ ಗೊತ್ತು, ಈ ಮನೇಲಿ ನನ್ನ ಬಗ್ಗೆ ಕಾಳಜಿ ವಹಿಸೋಳು ಅಂದರೆ ನೀನೊಬ್ಬಳೇ ನೋಡು. ಅದಕ್ಕೆ ನೀನು ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತೀಯೋ ಅಂತ ಭಯ ನನಗೆ. ಪಾಪ ಅಜ್ಜಿ ನನ್ನನ್ನೇ ಅವಲಂಬಿಸಿದ್ದಾರೆ. ಆದರೆ ರಾಗಿಣಿಗೆ ನಾನು ಇಲ್ಲಿಗೆ ಬರೋದು ಇಷ್ಟನೇ ಇಲ್ಲ. ಅವ್ರಿಗೆ ಹೆದರಿ ನಾನು ಇಲ್ಲಿಗೆ ಬರಲಿಲ್ಲ ಅಂದರೆ ನಾನು ಅಜ್ಜಿನ ದೂರ ಮಾಡ್ತಿದ್ದೀನಿ ಅಂದ್ಕೋತಾರೆ. ದೇವ್ರೇ, ಇದೆಂಥ ಪರೀಕ್ಷೆನಪ್ಪ.